ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಎವ್ರಿ ಇಯರ್ ಇದ್ದೇ ಇರುತ್ತೆ. ಸೊ ಯಾವ ರೀತಿಯ ರಾಸಾಯನಿಕ ಕ್ರಿಯೆಯಲ್ಲಿ ಶಾಖವು ಬಿಡುಗಡೆ ಆಗುತ್ತೆ? ಶಾಖ ಬಿಡುಗಡೆ ಆಗುವಂಥದ್ದು ಎಂಡೋಥರ್ಮಿಕ, ಎಕ್ಸೋಥರ್ಮಿಕ. ಎಂಡೋ ಅಂತ ಹೇಳಿದ್ರೆ ಒಳಗಡೆ, ಎಕ್ಸೋ ಅಂತ ಹೇಳಿದ್ರೆ ಹೊರಗಡೆ. ಸೊ ಶಾಖ ಬಿಡುಗಡೆ ಆಗೋದು ಔಟ್ಸೈಡ್. ಸೊ ತಾಪವೃದ್ಧಿ ಅಂದ್ರೇನು? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾವ ಕ್ರಿಯೆಯಲ್ಲಿ ಶಾಖವು ಹೀರಿಕೊಳ್ಳುತ್ತೆ ಅಂದ್ರೆ ಅದು ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ. ನೈಸರ್ಗಿಕ ಅನಿಲವನ್ನ ಸುಡುವುದು ಯಾವ ರೀತಿಯ ಕ್ರಿಯೆ ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನ್ ಕರಿತೀವಿ, ಅದು ಸುಡುವುದು ಯಾವ ರೀತಿಯ ಪ್ರಕ್ರಿಯೆ ಅಂತ ಹೇಳಿದ್ರೆ ತಾಪವೃದ್ಧಿ, ಮೀನ್ಸ್ ಎಕ್ಸೋಥರ್ಮಿಕ್. ಓಕೆ, ಇನ್ನು ದ್ಯುತಿ ಸಂಶ್ಲೇಷಣೆಯು ಯಾವ ರೀತಿಯ ಕ್ರಿಯೆಗೆ ಉದಾಹರಣೆ? ಅದು ದ್ಯುತಿ ಸಂಶ್ಲೇಷಣೆ ಏನಿದೆ ಅದು ಹಿಟ್ನ ಪಡ್ಕೊಳ್ಳುತ್ತೆ ಒಳಗೆ. ಸೊ ಹಾಗಾಗಿ ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ರಾಸಾಯನಿಕ ಕ್ರಿಯೆಯಲ್ಲಿ ಶಾಖವನ್ನ ಉತ್ಪನ್ನವಾಗಿ ಬರೆದ್ರೆ ಆ ಕ್ರಿಯೆಯು ಯಾವ ವಿಧದ ಪ್ರತಿಕ್ರಿಯೆ ಆಗಿರುತ್ತೆ? ನೋಡಿ, ಇವಾಗ ರಾಸಾಯನಿಕ ಕ್ರಿಯೆಯಲ್ಲಿ ಶಾಖವನ್ನ ನಾವು ಪ್ರಾಡಕ್ಟ್ ಆಗಿ ಏನಾದ್ರೂ ಬರೆದ್ರೆ ಸೊ ಹಾಗಾದ್ರೆ ಅದು ಯಾವ ರೀತಿಯ ಪ್ರತಿಕ್ರಿಯೆ ಆಗಿರುತ್ತೆ ಅಂತ ಹೇಳಿದ್ರೆ ಅದು ತಾಪವೃದ್ಧಿ, ಮೀನ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಒಂದು ಬಿಸಿಯಾದ ಬೀಕರ್ನಲ್ಲಿನ ಕ್ರಿಯೆ ತಾಪವೃದ್ಧಿ ಕ್ರಿಯೆಯೇ ಅಥವಾ ತಾಪಪೋಷಕ ಕ್ರಿಯೆ? ಒಂದು ಬಿಸಿಯಾದ ಬೀಕರ್ನಲ್ಲಿನ ಕ್ರಿಯೆ ಅಂತ ಹೇಳಿದ್ರೆ ಅದು ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಹೀಟ್ ರಿಲೀಸ್ ಆಗಿದೆ ಅಂತ. ಇನ್ನು ಸುಣ್ಣದ ಕಲ್ಲು, ಕ್ವಿಕ್ ಲೈಮ್ ಅಂತ ಹೇಳ್ತೀವಿ, ಮತ್ತು ನೀರಿನ ಪ್ರತಿಕ್ರಿಯೆ ಯಾವ ರೀತಿಯ ಕ್ರಿಯೆ ಆಗಿದೆ? ಸುಣ್ಣದ ಕಲ್ಲು. ಇವೆಲ್ಲ ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆಗಿರುತ್ತೆ. ಯಾವ ಕ್ರಿಯೆಯಲ್ಲಿ ರಾಸಾಯನಿಕ ಬಂಧಗಳನ್ನ ಮುರಿಯಲು ಶಕ್ತಿ ಅಗತ್ಯಕ ಅಂತ ಹೇಳಿದ್ರೆ ಯಾವ ಕ್ರಿಯೆಯಲ್ಲಿ ರಾಸಾಯನಿಕ ಬಂಧಗಳನ್ನ ಮುರಿಯೋದಕ್ಕೆ ಯಾವ ಶಕ್ತಿ ಅಗತ್ಯವಿರುತ್ತೆ ಅಂತ ಹೇಳಿದ್ರೆ ಅದು ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ಇನ್ನು ಜೀರ್ಣಕ್ರಿಯೆಯು ದೇಹದಲ್ಲಿ ಯಾವ ರೀತಿಯ ಕ್ರಿಯೆ ಆಗಿದೆ? ಅದು ಒಳಗಡೆ ಆಗಿರೋದ್ರಿಂದ, ದೇಹದ ಒಳಗಡೆ ಆಗಿರೋದ್ರಿಂದ. ನೋಡಿ, ಜೀರ್ಣಕ್ರಿಯೆಯು ದೇಹದಲ್ಲಿ ಯಾವ ರೀತಿಯ ಕ್ರಿಯೆ ಆಗಿದೆ ಅಂತ ಕೇಳಿದರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಓಕೆ, ಇನ್ನು ನೀರು ಆವಿಯಾದರೆ ಅದು ತಾಪವೃದ್ಧಿ ಕ್ರಿಯೆ ಅಥವಾ ತಾಪಶೋಷಕ ಕ್ರಿಯೆ ಅಂತ ಇದೆ. ನೀರು ಆವಿಯಾದ್ರೆ ಅದು ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ಇನ್ನು ತಾಪವೃದ್ಧಿ ಕ್ರಿಯೆಗಳು ಸಾಮಾನ್ಯವಾಗಿ ಪರಿಸರವನ್ನ ಏನ್ ಮಾಡ್ತವೆ? ಪರಿಸರವನ್ನ ಬಿಸಿ ಮಾಡ್ತವೆ. ಓಕೆ, ಅದಕ್ಕೇನೆ ಇಲ್ಲಿ ನೀರು ಆವಿಯಾದಾಗ ನಮ್ಗೆ ಏನ್ ಅನ್ಸುತ್ತೆ? ಒಂಥರ ತಣ್ಣನೆ ಫೀಲ್ ಆಗುತ್ತೆ. ಸೊ ದಟ್ ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಅನಿಸ್ಕೊಳ್ಳೋದು. ಯಾವ ಕ್ರಿಯೆಯನ್ನ ಪ್ರಾರಂಭಿಸೋದಕ್ಕೆ ಶಾಖ ಅಗತ್ಯ ಅಂದ್ರೆ ಹೀಟ್ ಕಂಪಲ್ಸರಿ ಬೇಕೇ ಬೇಕು. ಯಾವ ಕ್ರಿಯೆಗೆ ಅಂತ ಹೇಳಿದ್ರೆ ದಟ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್ಗೆ. ಉಸಿರಾಟವು ಒಂದು ತಾಪವೃದ್ಧಿ ಕ್ರಿಯೆ. ಯಾಕೆ? ಉಸಿರಾಟ ಏನಿದೆ ಅದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ, ಅದು ಎನರ್ಜಿಯನ್ನ ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ತಾಪವೃದ್ಧಿ ಕ್ರಿಯೆಯಲ್ಲಿ ಪ್ರತಿಕ್ರಿಯಕಗಳ ಶಕ್ತಿಯು ಉತ್ಪನ್ನಗಳ ಶಕ್ತಿಗಿಂತ ಹೆಚ್ಚಾಗಿರುತ್ತದೆಯೇ ಅಥವಾ ಕಡಿಮೆ ಇರುತ್ತದೆಯೇ ಅಂತ ಕೇಳಿದ್ದಾರೆ. ತಾಪವೃದ್ಧಿ ಕ್ರಿಯೆಯಲ್ಲಿ ಪ್ರತಿಕ್ರಿಯಕಗಳ ಶಕ್ತಿಯು ಉತ್ಪನ್ನಗಳ ಶಕ್ತಿಗಿಂತ ಹೆಚ್ಚಾಗಿರುತ್ತಾ ಅಥವಾ ಕಡಿಮೆ ಇರುತ್ತಾ ಅಂತ ನೋಡಿದಾಗ ಸರಿಯಾದಂತ ಉತ್ತರ ಏನು? ಹೆಚ್ಚಾಗಿರುತ್ತೆ. ತಾಪ ಶೋಷಕ ಕ್ರಿಯೆಯಲ್ಲಿ ಪ್ರತಿಕ್ರಿಯಕಗಳ ಶಕ್ತಿಯು ಉತ್ಪನ್ನಗಳ ಶಕ್ತಿಗಿಂತ ಹೆಚ್ಚಾಗಿರುತ್ತಾ ಅಥವಾ ಕಡಿಮೆ ಇರುತ್ತಾ ಅಂತ ನೋಡಿದಾಗ ಅದು ಕಡಿಮೆ ಇರುತ್ತೆ. ಓಕೆ, ಯೂರಿಯಾವನ್ನ ನೀರಿನಲ್ಲಿ ಕರಗಿಸುವುದು ಯಾವ ರೀತಿಯ ಪ್ರಕ್ರಿಯೆ? ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ನೀರಿನಲ್ಲಿ ಕರಗಿಸೋದು ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಇನ್ನು ಡೆಲ್ಟಾ ಹೆಚ್. ಓಕೆ, ಈ ಒಂದು ಎಂಥಾಲ್ಪಿ ಬದಲಾವಣೆ ಏನಿರುತ್ತೆ ಇದು ಧನಾತ್ಮಕವಾಗಿದ್ರೆ, ಇದು ಪಾಸಿಟಿವ್ ಆಗಿದ್ರೆ ಆ ಒಂದು ಕ್ರಿಯೆಯನ್ನ ಏನಂತ ಕರೀತಾರೆ? ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಇಫ್ ಸಪೋಸ್ ಅದು ಏನಾದ್ರೂ ನೆಗೆಟಿವ್ ಆಗಿದ್ರೆ, ಮೈನಸ್ ಆಗಿದ್ರೆ ಆ ಕ್ರಿಯೆಯನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ಇನ್ನು ಬೆಂಕಿ ಕಡ್ಡಿ ಉರಿಯುವುದು ಯಾವ ರೀತಿಯ ಒಂದು ಕ್ರಿಯೆ ಅಂತ ಹೇಳಿದ್ರೆ ಅದು ಎಂಡೋಥರ್ಮಿಕ್ ಮತ್ತೆ ಎಕ್ಸೋಥರ್ಮಿಕ್ ಎರಡು ಕೂಡ ಆಗಿದೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೆಂಕಿ ಕಡ್ಡಿ ಉರಿಯುವುದು ಏನಿದೆಯಲ್ಲ ಇದು ಎಂಡೋಥರ್ಮಿಕ್ ಮತ್ತೆ ಎಕ್ಸೋಥರ್ಮಿಕ್ ಎರಡೂ ಆಗಿದೆ. ಸಿಡಿಲು ಮತ್ತು ಸಿಡಿಮದ್ದು ಯಾವ ರೀತಿಯ ಪ್ರಕ್ರಿಯೆ? ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸಾರಜನಕ ಮತ್ತು ಆಮ್ಲಜನಕದ ಪ್ರತಿಕ್ರಿಯೆ ಯಾವ ರೀತಿಯ ಕ್ರಿಯೆ ಆಗಿದೆ? ಇದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಇನ್ನು ತಾಪವೃದ್ಧಿ ಕ್ರಿಯೆಗಳಲ್ಲಿ ರಾಸಾಯನಿಕ ಬಂಧಗಳು ಏನಾಗ್ತವೆ? ರೂಪುಗೊಳ್ತವೆ. ರಾಸಾಯನಿಕ ಬಂಧಗಳು ರೂಪುಗೊಳ್ತವೆ ಯಾವ್ದ್ರಲ್ಲಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ. ಓಕೆ, ಇನ್ನು ತಾಪಶೋಷಕ ಕ್ರಿಯೆಯಲ್ಲಿ ರಾಸಾಯನಿಕ ಬಂಧಗಳು ಏನಾಗ್ತವೆ? ಮುರಿದು ಬೀಳ್ತವೆ. ಓಕೆ,
ಎಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ರಾಸಾಯನಿಕ ಬಂಧಗಳು ಮುರಿದು ಬೀಳ್ತವೆ, ಬಟ್ ಎಕ್ಸೋಥರ್ಮಿಕ್ ಅಲ್ಲಿ ರೂಪುಗೊಳ್ತವೆ. ರಾಸಾಯನಿಕ ಕ್ರಿಯೆ ನಂತರ ಸುತ್ತಮುತ್ತಲಿನ ತಾಪಮಾನ ಕಡಿಮೆ ಆದ್ರೆ ಆ ಕ್ರಿಯೆ ಯಾವುದು? ಈಗ ರಾಸಾಯನಿಕ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ, ಸೊ ಸುತ್ತಮುತ್ತಲಿನ ತಾಪಮಾನ ಏನಾಗಿದೆ, ಕಡಿಮೆ ಆಗಿದೆ. ಹಾಗಾದ್ರೆ ಆ ಕ್ರಿಯೆ ಯಾವುದು ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಇನ್ನು ಜಿಪ್ಸಮ್ ಅನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿ ಪರಿವರ್ತಿಸೋದಕ್ಕೆ ಬಿಸಿ ಮಾಡಿದಾಗ ಯಾವ ರೀತಿಯ ಕ್ರಿಯೆ ನಡೆಯುತ್ತೆ? ಬಿಸಿ ಮಾಡಿದಾಗ, ಪರಿವರ್ತಿಸೋದಕ್ಕೆ ಬಿಸಿ ಮಾಡ್ತಾರೆ, ಸೊ ಅವಾಗ ಏನ್ ನಡೆಯುತ್ತೆ? ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ತಾಪವೃದ್ಧಿ ಮತ್ತೆ ತಾಪ ಶೋಷಕ ಅಂದ್ರೇನು? ತಾಪವೃದ್ಧಿ ಮತ್ತೆ ತಾಪಶೋಷಕ ಮತ್ತೆ ವಿಭಜನೆ ಅಂದ್ರೇನು? ತಾಪಶೋಷಕ ಅಂತ ಹೇಳಿದ್ರೆ ಎಂಡೋಥರ್ಮಿಕ್ ಮತ್ತು ವಿಭಜನೆ ಎರಡು ಕೂಡ ಅಲ್ಲಿ ನಡೆಯುತ್ತೆ. ಇನ್ನು ತಾಪಶೋಷಕ ಕ್ರಿಯೆಗಳನ್ನ ಯಾಕೆ ಎಂಡೋಥರ್ಮಿಕ್ ಅಂತ ಹೇಳಿ ಕರೀತಾರೆ? ತಾಪಶೋಷಕ ಕ್ರಿಯೆಗಳನ್ನ ಎಂಡೋಥರ್ಮಿಕ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಅವು ಶಾಖವನ್ನ ಹೀರ್ಕೊಳ್ತವೆ, ಅದಕ್ಕೋಸ್ಕರ ಎಂಡೋಥರ್ಮಿಕ್ ಅಂತ ಹೇಳಿ ಕರೆಯೋದು. ಇನ್ನು ಸಿಲ್ವರ್ ಕ್ಲೋರೈಡ್ ಅನ್ನ ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಅದು ಬಿಳಿ ಬಣ್ಣದಿಂದ ಬೂದು ಬಣ್ಣಕ್ಕೆ ತಿರುಗೋದಕ್ಕೆ ಕಾರಣ ಏನು? ನೋಡಿ, ಒಂದು ಸಿಲ್ವರ್ ಕ್ಲೋರೈಡ್ ಅನ್ನ ನಾವು ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಅದು ಬಿಳಿ ಬಣ್ಣ ಇದ್ದಿದ್ದು ಬೂದು ಬಣ್ಣಕ್ಕೆ ತಿರುಗುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ಅದರಲ್ಲಿ ನಡೆಯುವಂತ ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಶಾಖವನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಶಾಖವನ್ನ ಅಂದ್ರೆ ಹೀಟ್ ಅನ್ನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂತದ್ದು ಈ ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್. ಅಡುಗೆಯಲ್ಲಿ ಬೆಣ್ಣೆಯನ್ನ ಕರಗಿಸುವುದು ಯಾವ ರೀತಿಯ ಪ್ರಕ್ರಿಯೆ? ಇದು ಎಂಡೋಥರ್ಮಿಕ್ ರಿಯಾಕ್ಷನ್. ಅಡುಗೆಯಲ್ಲಿ ಬೆಣ್ಣೆಯನ್ನ ಕರಗಿಸ್ತಾರೆ ಅಲ್ವಾ, ಅದು ತಾಪ ಶೋಷಕ ಅಂದ್ರೇನು? ಎಂಡೋಥರ್ಮಿಕ್ ರಿಯಾಕ್ಷನ್. ರಸಾಯನಶಾಸ್ತ್ರದಲ್ಲಿ ಯಾವ ಕ್ರಿಯೆಯಲ್ಲಿ ಸಕಾರಾತ್ಮಕ ಶಕ್ತಿ ಬಿಡುಗಡೆ ಆಗುತ್ತೆ ಅಂದ್ರೆ ಪಾಸಿಟಿವ್ ಎನರ್ಜಿ ಯಾವಾಗ ಬಿಡುಗಡೆ ಆಗುತ್ತೆ, ಸಕಾರಾತ್ಮಕ ಶಕ್ತಿ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಅದು ಎಂಡೋಥರ್ಮಿಕ್. ಇನ್ನು ಸುಣ್ಣದ ನೀರಿಗೆ ಇಂಗಾಲದ ಡೈಆಕ್ಸೈಡ್ ಅನ್ನ ಸೇರಿಸುವುದು ಯಾವ ರೀತಿಯ ಪ್ರಕ್ರಿಯೆ? ಇದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಯಾಕಂದ್ರೆ ಅಲ್ಲಿ ಹೀಟ್ ರಿಲೀಸ್ ಆಗುತ್ತೆ. ಸಕ್ಕರೆಯನ್ನ ನೀರಿನಲ್ಲಿ ಕರಗಿಸುವುದು ಯಾವ ರೀತಿಯ ಪ್ರಕ್ರಿಯೆ? ಇದು ಯಾವುದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ತಾಪವೃದ್ಧಿ ಆಗ್ಲಿ, ತಾಪಶೋಷಕ ಆಗ್ಲಿ, ತಟಸ್ಥ ಆಗ್ಲಿ ಯಾವುದು ಅಲ್ಲ. ಅದಕ್ಕೋಸ್ಕರ ಯಾವ ಕ್ರಿಯೆಯಲ್ಲಿ ಬೃಹತ್ ಅಣುಗಳು ಸಣ್ಣ ಅಣುಗಳಾಗಿ ಒಡೆಯುತ್ತವೆ ಅಂದ್ರೆ, ನೋಡಿ, ಬೃಹತ್ ಅಣುಗಳು ಸಣ್ಣ ಸಣ್ಣ ಅಣುಗಳಾಗಿ ಒಡೆಯುತ್ತವೆ ಅಂದ್ರೆ ಅದೇನು? ವಿಭಜನೆ ಆಗತ್ತೆ, ಹೌದಲ್ವಾ? ಇನ್ನು ನೈಟ್ರೋಜನ್ ಮತ್ತು ಹೈಡ್ರೋಜನ್ ನಡುವಿನ ಪ್ರತಿಕ್ರಿಯೆ ಯಾವ ರೀತಿಯ ಕ್ರಿಯೆ? ನೋಡಿ, ನೈಟ್ರೋಜನ್ ಮತ್ತು ಹೈಡ್ರೋಜನ್ ನಡುವೆ ಪ್ರತಿಕ್ರಿಯೆ ಏನ್ ನಡೆಯುತ್ತೆ? ಅದು ತಾಪವೃದ್ಧಿ, ಮೀನ್ಸ್ ಅಲ್ಲಿ ಹೀಟ್ ರಿಲೀಸ್ ಆಗುತ್ತೆ, ಸೊ ದಟ್ ಅದನ್ನ ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಯಾವ ಕ್ರಿಯೆಯು ಪರಿಸರಕ್ಕೆ ಉಷ್ಣವನ್ನ ಸೇರಿಸುತ್ತೆ? ನೋಡಿ, ಪರಿಸರದಲ್ಲಿ ಹೀಟ್ ರಿಲೀಸ್ ಮಾಡುವಂತದ್ದು ದಟ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಒಂದು ನಿರ್ದಿಷ್ಟ ಕ್ರಿಯೆಯಲ್ಲಿ ಶಾಖದ ಪರಿಣಾಮ Q ಆಗಿದ್ರೆ, ಇಫ್ Q ಇಸ್ ಗ್ರೇಟರ್ ದನ್ O ಬರೆದ್ರೆ ಅದು ಯಾವ ಕ್ರಿಯೆ? ದಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ದಹನ ಕ್ರಿಯೆಗಳು ಯಾಕೆ ತಾಪವೃದ್ಧಿ ಆಗಿರ್ತವೆ ಅಂದ್ರೆ, ಕಂಬಷನ್ ರಿಯಾಕ್ಷನ್ಸ್ ಎಲ್ಲವೂ ಎಕ್ಸೋಥರ್ಮಿಕ್ ಆಗಿರ್ತವೆ. ಯಾಕೆ ಅಂದ್ರೆ ಅವೆಲ್ಲವೂ ಕೂಡ ಶಾಖವನ್ನ ಬಿಡುಗಡೆ ಮಾಡ್ತಾವಲ್ವಾ, ಅದಕ್ಕೋಸ್ಕರ. ಇನ್ನು ತಾಪಶೋಷಕ ಕ್ರಿಯೆಗಳು ಸಾಮಾನ್ಯವಾಗಿ ಯಾವ ರೀತಿಯ ಪಾತ್ರೆಗಳಲ್ಲಿ ನಡೀತವೆ ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಎಲ್ಲ ಎಂಥ ಪಾತ್ರೆಗಳಲ್ಲಿ ನಡೀತವೆ ಅಂದ್ರೆ ತಣ್ಣಗಾಗುವ ಪಾತ್ರೆಗಳಲ್ಲಿ ಅವು ನಡೀತವೆ. ಓಕೆ. ಇನ್ನು ಯಾವ ಕ್ರಿಯೆಯಲ್ಲಿ ನೀರು ಆವಿಯಾಗಿ ಬದಲಾಗುತ್ತೆ ಅಂದ್ರೆ, ನೀರು ಆವಿಯಾಗಿ ಬದಲಾಗೋದು, ನೀರೇನಿರುತ್ತೆ ಅದು ಆವಿಯಾಗಿ ಬದಲಾಗೋದು ತಾಪಶೋಷಕ ಅಂದ್ರೆ ಏನು? ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ. ಅಡುಗೆಯಲ್ಲಿ ಹೆಚ್ಚು ಶಾಖ ಬಿಡುಗಡೆ ಮಾಡಿದ್ರೆ ಅದು ಯಾವ ರೀತಿಯ ಕ್ರಿಯೆ? ಇವಾಗ ಅಡುಗೆ ಇದೆ, ಆ ಅಡುಗೆನಲ್ಲಿ ಹೆಚ್ಚು ಶಾಖ ಬಿಡುಗಡೆ ಮಾಡಿದ್ರೆ ಅದು ಯಾವ ರೀತಿಯ ಕ್ರಿಯೆ? ಅದು ತಾಪವೃದ್ಧಿ ಕ್ರಿಯೆ. ಓಕೆ, ಶಾಖ ಬಿಡುಗಡೆ ಮಾಡಿದ್ರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಇನ್ನು ತಾಪವೃದ್ಧಿ ಕ್ರಿಯೆಗಳಿಗೆ ಯಾವ ತತ್ವದ ಮೇಲೆ ನಿಯಂತ್ರಣ ಅಗತ್ಯ? ಕಡಿಮೆ ತಾಪಮಾನದಲ್ಲಿ. ಓಕೆ, ತಾಪವೃದ್ಧಿ ಕ್ರಿಯೆಗಳಿಗೆ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಗಳಿಗೆ ಯಾವ ತತ್ವದ ಮೇಲೆ ನಿಯಂತ್ರಣ ಅಗತ್ಯ ಅಂದ್ರೆ ಅದು ಕಡಿಮೆ ಟೆಂಪರೇಚರ್ ನಲ್ಲಿ ನಿಯಂತ್ರಣ ಅಗತ್ಯ. ಓಕೆ. ಇನ್ನು ಯಾವ ಪ್ರಕ್ರಿಯೆಯು ಅಥವಾ ಯಾವ ಕ್ರಿಯೆಯು ಪ್ರತಿಕ್ರಿಯಕಗಳನ್ನ ಯಾವ ಕ್ರಿಯೆಯು ಪ್ರತಿಕ್ರಿಯಕಗಳನ್ನ ಮತ್ತು ಉತ್ಪನ್ನಗಳ ನಡುವೆ ಶಕ್ತಿಯ ವ್ಯತ್ಯಾಸವನ್ನ ಅವಲಂಬಿಸಿರುತ್ತೆ ಅಂದ್ರೆ ಅದು ತಾಪವೃದ್ಧಿ ಮತ್ತು ತಾಪಶೋಷಕ ಕ್ರಿಯೆಗಳಾಗಿರ್ತವೆ. ಇನ್ನು ತಾಪವೃದ್ಧಿ ಕ್ರಿಯೆಗಳ ಪ್ರಮುಖ ಉಪಯೋಗ ಏನು ಅಂತ ಹೇಳಿದ್ರೆ ಅದು ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಓಕೆ. ಇನ್ನು ಎಂಡೋಥರ್ಮಿಕ್ ಎಂಬ ಪದವು ಯಾವ ಗ್ರೀಕ್ ಪದದಿಂದ ಬಂದಿದೆ ಅಂತ ಹೇಳಿದ್ರೆ, ಎಂಡೋ ಅಂದ್ರೆ ಒಳಗೆ, ಥರ್ಮ ಅಂದ್ರೆ ಶಾಖ, ಸೊ ಒಳ ಶಾಖ ಅಂತ ಹೇಳಿ. ಓಕೆ. ಇನ್ನು ಸೂರ್ಯನ ಬೆಳಕಿನಿಂದ ಬ್ಯಾಟರಿ ಚಾರ್ಜ್ ಮಾಡುವುದು ಯಾವ ರೀತಿಯ ಪ್ರಕ್ರಿಯೆ ಅಂತ ಹೇಳಿದ್ರೆ ಹೀಟ್ ಅನ್ನ ಪಡ್ಕೊಳ್ಳೋದು, ಹೌದಲ್ವಾ? ಸೊ ಚಾರ್ಜ್ ಆಗುತ್ತೆ, ಅದನ್ನ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಯಾವ ಕ್ರಿಯೆಯಲ್ಲಿ ಶಾಖ ಮತ್ತು ಬೆಳಕು ಎರಡೂ ಬಿಡುಗಡೆ ಆಗುತ್ತೆ ಅಂದ್ರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ.
ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳ ಎಂಥಾಲ್ಪಿಯು ಪ್ರತಿಕ್ರಿಯಕಗಳ ಎಂಥಾಲ್ಪಿಗಿಂತ ಕಡಿಮೆ ಇದ್ರೆ ಆ ಕ್ರಿಯೆ ಯಾವುದು? ನೋಡಿ, ಎಂಥಾಲ್ಪಿಗಿಂತ ಕಡಿಮೆ ಇದ್ರೆ ಅದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಉಸಿರಾಟವು ಯಾವ ರೀತಿಯ ಕ್ರಿಯೆ? ಅದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಬಿಕಾಸ್ ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಬೆಂಕಿ ಮತ್ತು ಉಷ್ಣತೆ ನಡುವಿನ ಸಂಬಂಧ ಏನು? ಬೆಂಕಿಯು ಉಷ್ಣತೆಯನ್ನ ಸೃಷ್ಟಿಸುತ್ತೆ, ಅದೇ ಅದರ ಎರಡು ನಡುವೆ ಇರುವಂತ ಸಂಬಂಧ. ರಾಸಾಯನಿಕ ಬಂಧಗಳನ್ನ ಮುರಿಯೋದಕ್ಕೆ ಅಗತ್ಯವಿರುವಂತಹ ಕನಿಷ್ಠ ಶಕ್ತಿಯನ್ನ ಏನಂತ ಕರೀತಾರೆ? ನೋಡಿ, ರಾಸಾಯನಿಕ ಬಂಧಗಳನ್ನ, ಕೆಮಿಕಲ್ ಬಾಂಡ್ಸ್ ಅನ್ನ ಮುರಿಯೋದಕ್ಕೆ ಅಗತ್ಯವಿರುವಂತಹ ಕನಿಷ್ಠ ಶಕ್ತಿಯನ್ನ ಬಂಧ ಶಕ್ತಿ, ಬಾಂಡ್ ಎನರ್ಜಿ ಅಂತ ಹೇಳಿ ಕರೀತಾರೆ. ಇನ್ನು ತಾಪಶೋಷಕ ಕ್ರಿಯೆಗಳು ಸಾಮಾನ್ಯವಾಗಿ ಯಾವ ರೀತಿಯ ಪರಿಸರದಲ್ಲಿ ನಡೀತವೆ? ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಯಾವ ಒಂದು ಪರಿಸರದಲ್ಲಿ ನಡೀತವೆ ಅಂದ್ರೆ ಹೆಚ್ಚಿನ ತಾಪಮಾನದಲ್ಲಿ ನಡೀತವೆ. ಇದಕ್ಕೆ ಓಕೆ, ಹೆಚ್ಚಿನ ತಾಪಮಾನ ಮೀನ್ಸ್ ಹೈಯರ್ ಟೆಂಪರೇಚರ್ ಅಲ್ಲಿ ನಡೀತವೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಎಲ್ಲಾ ತಾಪವೃದ್ಧಿ ಕ್ರಿಯೆಗಳು ಶಾಖವನ್ನ ಬಿಡುಗಡೆ ಮಾಡ್ತವೆ, ಎಲ್ಲಾ ತಾಪಶೋಷಕ ಕ್ರಿಯೆಗಳು ಶಾಖವನ್ನ ಹೀರ್ಕೊಳ್ತವೆ, ಇವೆರಡೂ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು. ಆಮೇಲೆ ಎರಡು ಹೇಳಿಕೆಗಳು ತಪ್ಪು. ನೋಡಿ, ಎಲ್ಲಾ ತಾಪವೃದ್ಧಿ ಕ್ರಿಯೆಗಳು ಕೂಡ ಶಾಖವನ್ನ ಬಿಡುಗಡೆ ಮಾಡ್ತವೆ, ಎಲ್ಲಾ ತಾಪಶೋಷಕ ಕ್ರಿಯೆಗಳು ಶಾಖವನ್ನ ಹೀರ್ಕೊಳ್ತವೆ. ಸೊ ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ. ಇನ್ನು ತಾಪವೃದ್ಧಿ ಕ್ರಿಯೆಯಲ್ಲಿ ರಾಸಾಯನಿಕ ಬಂಧಗಳು ಮುರಿಯಲು ಅಗತ್ಯವಿರುವಂತಹ ಶಕ್ತಿಯು ಹೊಸ ಬಂಧಗಳನ್ನ ರೂಪಿಸಲು ಬಿಡುಗಡೆಯಾದ ಶಕ್ತಿಗಿಂತಾನು ಕಡಿಮೆ ಇರುತ್ತೆ. ಓಕೆ, ಇನ್ನು ತಾಪಶೋಷಕ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ರಾಸಾಯನಿಕ ಬಂಧಗಳನ್ನ ಮುರಿಯೋದಕ್ಕೆ ಅಗತ್ಯವಿರುವಂತಹ ಶಕ್ತಿಯು ಹೊಸ ಬಂಧಗಳನ್ನ ರೂಪಿಸಲು ಬಿಡುಗಡೆಯಾದಂತಹ ಶಕ್ತಿಗಿಂತಾನು ಹೆಚ್ಚಾಗಿರುತ್ತೆ. ಓಕೆ, ಇನ್ನು ಯಾವ ಕ್ರಿಯೆಯು ಪರಿಸರವನ್ನ ತಂಪಾಗಿಸುತ್ತೆ ಅಂತ ಹೇಳಿದ್ರೆ, ಪರಿಸರವನ್ನ ತಂಪಾಗಿಸೋದು ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ಅಡುಗೆಯಲ್ಲಿ ಹೆಚ್ಚು ಶಾಖ ಬಿಡುಗಡೆ ಆಗೋದಕ್ಕೆ ಕಾರಣ ಏನು? ಅಡುಗೆಯಲ್ಲಿ ಹೆಚ್ಚು ಶಾಖ ಬಿಡುಗಡೆ ಆಗೋದಕ್ಕೆ ಕಾರಣ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾವ ಕ್ರಿಯೆಯನ್ನ ಉಷ್ಣ ವಿಘಟನೆ ಅಂದ್ರೆ ಥರ್ಮಲ್ ಡಿಕಂಪೋಸಿಷನ್ ಅಂತ ಹೇಳಿ ಕರೀತಾರೆ ಅಂದ್ರೆ ಅದು ವಿಭಜನೆಯನ್ನ, ಓಕೆ, ವಿಭಜನೆಯನ್ನ ಕರೀತಾರೆ. ಇನ್ನು ಯಾವ ರಾಸಾಯನಿಕ ಕ್ರಿಯೆಯನ್ನ ಶಕ್ತಿಯ ಬಿಡುಗಡೆ ಅಂತ ಹೇಳಿ ಕರೀತಾರೆ? ದಟ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೀರಿನ ಆವಿಯಾಗುವಿಕೆಯು ತಾಪಶೋಷಕ ಕ್ರಿಯೆ ಯಾಕೆ? ನೋಡಿ, ನೀರಿನ ಆವಿ ಆಗೋದು ಅಂದ್ರೆ ವಾಟರ್ ಅಂದ್ರೆ ವೇಪರೈಸೇಷನ್ ಏನಿದೆ ಅದನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಅದು ಶಾಖವನ್ನ ಹೀರ್ಕೊಳ್ಳೋದ್ರಿಂದ. ಓಕೆ, ಯಾವ ಕ್ರಿಯೆಯು ಶಕ್ತಿಯನ್ನ ಒಳಗೆ ಹೀರ್ಕೊಳ್ಳುತ್ತೆ? ಅದನ್ನ ನಾವೇನಂತ ಕರಿತೀವಿ? ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ತಾಪವೃದ್ಧಿ ಕ್ರಿಯೆಯ ನಂತರ ಸುತ್ತಲಿನ ತಾಪಮಾನ ಯಾಕೆ ಹೆಚ್ಚಾಗುತ್ತೆ? ನೋಡಿ, ಇವಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆದ್ಮೇಲೆ ಸುತ್ತಲಿನ ಟೆಂಪರೇಚರ್ ಏನಿರುತ್ತೆ, ವಾತಾವರಣದ ಒಂದು ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಕಾರಣ ಏನು ಅಂದ್ರೆ ಅದು ಶಾಖವನ್ನ ಬಿಡುಗಡೆ ಮಾಡುತ್ತೆ ಅಲ್ವಾ, ಕ್ರಿಯೆಯು ಶಾಖವನ್ನ ಬಿಡುಗಡೆ ಮಾಡೋದ್ರಿಂದ. ಇನ್ನು ಯಾವ ಕ್ರಿಯೆಯು ಅಯಸ್ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುತ್ತೆ? ತಾಪವೃದ್ಧಿ, ತಾಪಶೋಷಕ, ತಟಸ್ಥ ಎರಡೂ ಅಲ್ಲ ಅಂತ ಇದೆ. ಎರಡೂ ಕೂಡ ಅಲ್ಲ, ಆ ಎರಡೂ ಕೂಡ ಅಯಸ್ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸೋದಿಲ್ಲ. ಇನ್ನು ತಾಪಶೋಷಕ ಕ್ರಿಯೆಯಲ್ಲಿ ವ್ಯವಸ್ಥೆಯ ಎಂಥಾಲ್ಪಿಗೆ ಏನಾಗುತ್ತೆ ಅಂದ್ರೆ ಸಿಸ್ಟಮ್ ಅಲ್ಲಿ ಇರುವಂತಹ ಎಂಥಾಲ್ಪಿಗೆ ಏನಾಗುತ್ತೆ ತಾಪಶೋಷಕ ಕ್ರಿಯೆಯಲ್ಲಿ? ಅಂದ್ರೆ ತಾಪಶೋಷಕ ಮೀನ್ಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಎಂಥಾಲ್ಪಿಗೆ ಏನಾಗುತ್ತೆ? ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಯಾವ ಕ್ರಿಯೆಯು ಉಂಟಾದಾಗ ಧನಾತ್ಮಕ ಎಂಥಾಲ್ಪಿ ಬದಲಾವಣೆಯನ್ನ ತೋರಿಸುತ್ತೆ? ಯಾವ ಕ್ರಿಯೆಯು ಉಂಟಾದಾಗ ಧನಾತ್ಮಕ ಎಂಥಾಲ್ಪಿ? ನೋಡಿ, ಪಾಸಿಟಿವ್ ತೋರಿಸುತ್ತೆ ಅಂದ್ರೆ ಅದು ಏನು? ಎಂಡೋಥರ್ಮಿಕ್ ರಿಯಾಕ್ಷನ್ ಅನ್ನು ತೋರಿಸುತ್ತೆ. ಓಕೆ, ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಎಂಡೋಥರ್ಮಿಕ್, ಅಂದ್ರೆ ಅಲ್ಲಿ ಪಾಸಿಟಿವ್ ಎಂಥಾಲ್ಪಿ ಇದೆ ಅಂದ್ರೆ ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಇನ್ನು ತಾಪವೃದ್ಧಿ ಕ್ರಿಯೆಯಲ್ಲಿ ವ್ಯವಸ್ಥೆಯ ಎಂಥಾಲ್ಪಿಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಕಡಿಮೆ ಆಗುತ್ತೆ. ಓಕೆ, ಕಂಪೇರ್ಡ್ ಟು ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? ಎಂಥಾಲ್ಪಿ ಕಡಿಮೆ ಆಗುತ್ತೆ. ಓಕೆ, ಸೊ ಇಲ್ಲಿವರೆಗೂ ಇಷ್ಟು ಪ್ರಶ್ನೆಗಳಾಯ್ತು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಪ್ರಿಸರ್ವೇಷನ್ ಟೆಕ್ನಿಕ್ಸ್ಗೆ ರಿಲೇಟೆಡ್ ಆಗಿ ಇರುವಂತಹ ಎಲ್ಲಾ ಪ್ರಶ್ನೆಗಳನ್ನ, ಸಂಪೂರ್ಣ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.